ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಪ್ಪಟ ದೇಶಾಭಿಮಾನಿ, ಅವಿರತ ಹೋರಾಟಗಾರ, ವಾಕ್ಪಟು, ಸಂಸತ್ ವೇದಿಕೆಯಲ್ಲಿ ಅತ್ಯಂತ ನಿರರ್ಗಳವಾಗಿ ನೇರ ಗುರಿಯಿಟ್ಟ ಬಾಣದಂತೆ ಸಮಸ್ಯೆಗಳನ್ನು ಪ್ರಸ್ತುತಪಡಿಸುತ್ತ ನಾಯಕರುಗಳಿಗೆ ಸಮಸ್ಯೆಯನ್ನು ಬಿಂಬಿಸುತ್ತಿದ್ದಂಥ ಒಬ್ಬ ನಾಡು ಕಂಡ ಅಪರೂಪದ ದಿವ್ಯ ಚೇತನ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳವರ ಬದುಕು ಹಾಗೂ ಸಾಧನೆ ಕುರಿತು ತಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. 1960ನೇ ಇಸ್ವಿ ಹೊಸಪೇಟೆ ತಾಲೂಕು ಕಂಪ್ಲಿ, ಕಮಲಾಪುರ, ಹಂಪೆ ಹಾಗೂ ಹೊಸಪೇಟೆಯ ಸುಮಾರು 14,000 ಎಕರೆ ಕ್ಷೇತ್ರಗಳಲ್ಲಿ ರೈತರು ಪ್ರತಿ ವರ್ಷ 4 ರಿಂದ 5 ಲಕ್ಷ ಟನ್ ಕಬ್ಬನ್ನು ಬೆಳೀತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಇದ್ದಂಥ ಸಕ್ಕರೆ ಕಾರ್ಖಾನೆಗಳು 2. ಈ 2 ಸಕ್ಕರೆ ಕಾರ್ಖಾನೆಗಳು ಪ್ರತಿ ವರ್ಷಕ್ಕೆ ಬಹಳ ಅಂತಂದ್ರೆ 3 ಲಕ್ಷ ಟನ್ ಕಬ್ಬನ್ನು ಮಾತ್ರ ಅವು ನುಡಿಸಬಲ್ಲರಾಗಿದ್ರು, ಸಕ್ಕರೆ ತಯಾರಿಸಬಲ್ಲರಾಗಿದ್ರು. ಹಾಗಾದ್ರೆ ಇನ್ನು ಉಳಿದಂತ 2 ಲಕ್ಷ ಟನ್ಗಳ ಕಬ್ಬಿನ ಸ್ಥಿತಿ ಏನು, ಪರಿಸ್ಥಿತಿ ಏನು ಅಂತಂದ್ರೆ ರೈತರು ತಾವೇ ಬೆಳೆದಂತ ಕಬ್ಬನ್ನು ತಮ್ಮ ಕೈಯಾರೆ ಸುಟ್ಟು ಹಾಕುವಂತ ಒಂದು ಸ್ಥಿತಿ ಇತ್ತು. ಇಂಥ ಒಂದು ಕರುಳು ಹಿಂಡುವ ದೃಶ್ಯವನ್ನ ಕಂಡಂತ ಒಬ್ಬ ಹೋರಾಟಗಾರರು 1962ನೇ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಈ ವಿಚಾರಗಳನ್ನ ಪ್ರಸ್ತುತಪಡಿಸಿದರು. ಸ್ವತಃ ರೈತರು ತಾವೇ ಬೆಳೆದಂತ ಕಬ್ಬನ್ನ ತಮ್ಮ ಕೈಯಾರೆ ಸುಡುವಂತ ಸ್ಥಿತಿ ನಮ್ಮ ರೈತರಿಗೆ ಏಕೆ, ಇದಕ್ಕೆ ಪರಿಹಾರವಿಲ್ಲವೇ, ಇದರ ಮೂಲ ಕಾರಣ ಏನು ಅಂತಂದು ಕೃಷಿ ಸಚಿವರು ಉತ್ತರ ಕೊಟ್ಟರು. ಏನು ಅಂತಂತಂದ್ರೆ, ಅಲ್ಲಿ ಇರ್ತಕ್ಕಂಥ ರೈತರಿಗೆ ಬೆಲ್ಲ ತಯಾರಿಕೆಗೆ ವಿದ್ಯುತ್ ಚಾಲಿತ ಕ್ರಷರ್ಗಳ ಮೂಲಕ ಬೆಲ್ಲ ತಯಾರಿಕೆಗೆ ಒಪ್ಪಿಗೆ ಕೊಟ್ರೆ ಅವರು ಕೇವಲ ಅದರಲ್ಲೇ ತಮ್ಮನ್ನು ತೊಡಗಿಸಿಕೊಂಡು 2 ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕೊರತೆಯನ್ನು ಅನುಭವಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ಅವರಿಗೆ ಒಪ್ಪಿಗೆ ಕೊಡೋದಿಲ್ಲ ಅಂತ ತಂದ್ರು. ಇದರಿಂದ ರುಚಿಗೆದ್ದಂಥ ಆ ಸಂಸತ್ಪಟು, ಮಾನ್ಯ ಕೇಂದ್ರ ಸಚಿವರೇ, ತಾವು ಕೊಟ್ಟಂತ ಉತ್ತರ ಹೇಗಿದೆ ಅಂತಂತಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಕೊಡುವ ರೀತಿಯಲ್ಲಿದೆ. ಇವತ್ತು ನಿಮ್ಮ ಈ ರೀತಿ ಏನೈತಲ್ಲ, ಇದು ಮುಖ್ಯವಾಗಿ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ. ರೈತರ ಮೂಲಭೂತ ಹಕ್ಕಿನ ರಕ್ಷಣೆಗಾಗಿ ಸ್ವತಃ ನಾನೇ ಏನಂತಂದ್ರೆ ಸರ್ಕಾರದ ಪರವಾನಗಿ ಇಲ್ಲದೇನೆ ಖಂಡಸಾರಿ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿ ಬೆಲ್ಲ ತಯಾರಿಸಿ ಕೇಂದ್ರ ಸಚಿವರಿಗೆ ನಾನು ಅದನ್ನು ಕಳಿಸಿಕೊಡ್ತೇನೆ ಅಂತಂದು ಹೇಳುವುದರ ಮೂಲಕವಾಗಿ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಈ ವಿಷಯವನ್ನು ಹೇಳುವುದರ ಮೂಲಕವಾಗಿ ಅವರು ಸಭಾತ್ಯಾಗ ಮಾಡಿ ಹೊರಗೆ ಬರ್ತಾರೆ. ಅವರು ಕೊಟ್ಟ ಮಾತಿನ ಪ್ರಕಾರ 1972ನೇ ಇಸ್ವಿಯಲ್ಲಿ ಹೊಸಪೇಟೆ ತಾಲೂಕಿನ ರಾಮಸಾಗರದಲ್ಲಿ ಈ ಶ್ರೀ ಸಿದ್ದೇಶ್ವರ ಖಂಡಸಾರಿ ಸಕ್ಕರೆ ಕಾರ್ಖಾನೆ ಅಂತ ಕಾರ್ಖಾನೆಯನ್ನು ಸ್ಥಾಪಿಸಿ ಬೆಲ್ಲ ತಯಾರಿಸಿ ಕೇಂದ್ರ ಸಚಿವರಿಗೆ ಏನಂತಂದ್ರೆ ಅದನ್ನು ಕಳಿಸಿಕೊಡ್ತಾರೆ. ಈ ರೀತಿಯಲ್ಲಿ ಏನಂತಂತಂದ್ರೆ, ತಾವು ನುಡಿದ ಮಾತಿಗೆ ಬದ್ಧರಾಗಿ ರೈತರ ಒಂದು ಹಿತರಕ್ಷಣೆಗಾಗಿ ಅವಕಾಶ ವಂಚಿತರ ಬದುಕಿನ ಒಂದು ಘನತೆಯನ್ನ ಅವರಿಗೆ ಆ ಹಕ್ಕನ್ನು ಮರಳಿ ಕೊಡುವ ಸಲುವಾಗಿ ಅವಿರತವಾಗಿ ಹೋರಾಟ ಮಾಡಿದಂತಹ ಶ್ರೀ ಶಿವಮೂರ್ತಿ ಸ್ವಾಮಿಗಳವರು ಅಳವಂಡಿ ಗ್ರಾಮದಲ್ಲಿ, ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ 1922ನೇ ಇಸ್ವಿ ಜೂನ್ 28ರಂದು ಅವರು ಜನಿಸ್ತಾರೆ. ಅವರ ತಂದೆಯವರು ಶ್ರೀ ಸಿದ್ದಪ್ಪಯ್ಯ ಸ್ವಾಮಿಯವರು, ತಾಯಿಯವರು ವೀರಮ್ಮನವರು. ಶ್ರೀ ಶಿವಮೂರ್ತಿ ಸ್ವಾಮಿಗಳವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಳವಂಡಿ, ಕೊಪ್ಪಳ, ಹುಬ್ಬಳ್ಳಿ ಇಲ್ಲಿ ಏನಂತಂತಂದ್ರೆ ಮುಗಿಸಿಕೊಂಡು ತರುವಾಯದಲ್ಲಿ ಕಲಬುರಗಿಯಲ್ಲಿ ಅಂದ್ರೆ ನಿಜಾಂ ಸರ್ಕಾರದ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಅನ್ನು ಮುಗಿಸ್ತಾರೆ. 1942-43ನೇ ಇಸ್ವಿಯಲ್ಲಿ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ BSc ಪದವಿಗಾಗಿ ಅಲ್ಲಿ ಪ್ರವೇಶ ಪಡಿತಾರೆ. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದೇ ಮಾತರಂ ಚಳವಳಿಯನ್ನು ಆರಂಭಿಸಿರ್ತಾರೆ. ಶಿವಮೂರ್ತಿ ಸ್ವಾಮಿಗಳವರು ಮೂಲತಃ ಸ್ವಭಾವತಃ ಹೋರಾಟಗಾರರಾಗಿದ್ದಂಥ ಶಿವಮೂರ್ತಿ ಸ್ವಾಮಿಗಳವರು ಒಂದೇ ಮಾತರಂ ಚಳವಳಿಯಲ್ಲಿ ತಮ್ಮ ವಿದ್ಯಾರ್ಥಿ ಸಮೂಹದೊಂದಿಗೆ ಪಾಲ್ಗೊಳ್ತಾರೆ. ಪರಿಣಾಮ ಏನಾಗ್ತದೆ ಅಂತಂದ್ರೆ, ನಿಜಾಮ ಸರ್ಕಾರ ಇದರಿಂದ ರೊಚ್ಚಿಗೆದ್ದು ವಿದ್ಯಾರ್ಥಿಗಳನ್ನ ಪರೀಕ್ಷೆಗಳಿಂದ ಅವ್ರನ್ನ ಡಿಬಾರ್ ಮಾಡ್ತಾರೆ, ವಂಚಿತಗೊಳಿಸ್ತಾರೆ. ಇದರಿಂದ ಮತ್ತಷ್ಟು ವಿಚಲಿತಗೊಂಡಂತಹ ಶಿವಮೂರ್ತಿ ಸ್ವಾಮಿಗಳವರು
ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನ ಕಂಡು ತಮ್ಮ ವಿದ್ಯಾರ್ಥಿ ಸಮಸ್ಯೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅವರಿಗೆ ಎದುರಿಗೆ ಬಿಂಬಿಸುವುದರ ಮೂಲಕವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಏನಂತಂದ್ರೆ ಪುಣೆಯ ನಾಗ್ಪುರ್ ವಿಶ್ವವಿದ್ಯಾಲಯದಲ್ಲಿ ಈ ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗಾಗಿಯೇ ವಿಶೇಷ ಪರೀಕ್ಷೆಗಳನ್ನು ನಡೆಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ರೀತಿಯಲ್ಲಿ ಏನಂತಂತಂದ್ರೆ ವಿದ್ಯಾರ್ಥಿ ದಿಶೆಯಿಂದಲೇ ಶಿವಮೂರ್ತಿ ಸ್ವಾಮಿಗಳವರು ನಾಯಕತ್ವದ ಗುಣಗಳನ್ನು ಅವರು ಬೆಳೆಸ್ಕೊಳ್ತಾರೆ ಮತ್ತು ಒಬ್ಬ ಅಪರೂಪದ ನಾಯಕರಾಗಿ ಅವರು ಭರವಸೆದಾಯಕ ನಾಯಕರಾಗಿ ಅವರು ಹೊಮ್ತಾರೆ. 1946ನೇ ಇಸ್ವಿ ನಾಸಿಕದಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗುತ್ತದೆ. ಆ ಸಂದರ್ಭದಲ್ಲಿ 24 ವರ್ಷದ ಈ ಯುವಕ ಶಿವಮೂರ್ತಿ ಸ್ವಾಮಿಗಳವರು ರಾಷ್ಟ್ರವ್ಯಾಪಿ ಮತ್ತು ರಾಷ್ಟ್ರ ಪ್ರಸಿದ್ಧಿ ನಾಯಕರುಗಳು ಸಮಾವೇಶಗೊಂಡಂತಹ ಸಭೆಯಲ್ಲಿ ಹೈದರಾಬಾದ್ ನಿಜಾಮರವರ ಅಮಾನುಷ ಆಡಳಿತ ಮತ್ತು ಹೈದರಾಬಾದ್ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಜನರ ಒಂದು ದಾರುಣವಾದ ಬದುಕು, ಅದರ ಜೊತೆಗೆ ಕನ್ನಡ ಸಮಸ್ಯೆ, ಇವುಗಳನ್ನ ಉತ್ತರ ಭಾರತದ ನಾಯಕರುಗಳ ಅವರದೇ ಭಾಷೆಯಲ್ಲಿ ಅವರಿಗಿಂತ ಶಕ್ತಿಶಾಲಿಯಾಗಿ ಇಷ್ಟೊಂದು ಸಮರ್ಥವಾಗಿ ಪ್ರತಿಪಾದನೆ ಮಾಡ್ತಾರೆ ಏನಂತಂತಂದ್ರೆ ಇಡೀ ಅಧಿವೇಶನದ ಸಮಸ್ತರೆಲ್ಲರೂ ಏನಂತಂತಂದ್ರೆ ಇವರ ಈ 45 ನಿಮಿಷಗಳ ಭಾಷಣದಿಂದ ಸಂಪೂರ್ಣವಾಗಿ ಪ್ರಭಾವಿತರಾಗ್ತಾರೆ. ಅದರಲ್ಲಿ ವಿಶೇಷವಾಗಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಏನ್ ಮಾಡ್ತಾರೆ ಅಂತಂತಂದ್ರೆ ಶಿವಮೂರ್ತಿ ಸ್ವಾಮಿಯವರ ಬಗ್ಗೆ ಅವರಲ್ಲಿ ಒಬ್ಬ ಒಳ್ಳೆ ಭರವಸೆದಾಯಕ ನಾಯಕನನ್ನು ಕಂಡ್ಕೊಳ್ತಾರೆ. ಎಷ್ಟರ ಮಟ್ಟಿಗೆ ಅಭಿಮಾನವಂತಾರೆ ಅಂತಂತಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಶಿವಮೂರ್ತಿ ಸ್ವಾಮಿಗಳನ್ನ ಅವರ ಹೆಸರಿನಿಂದನೇ ಶಿವಮೂರ್ತಿ ಸ್ವಾಮಿ ಅಂತಂದು ಅತ್ಯಂತ ಆಪ್ತ ಮತ್ತು ಅಭಿಮಾನ ಭಾವದಿಂದ ಅವರು ಕರೀತಾರೆ. ಮುಂದೆ ಏನಾಗ್ತದೆ ಅಂತಂದ್ರೆ ಈ ಸ್ವಾತಂತ್ರ್ಯ ವಿಮೋಚನಾ ಹೋರಾಟದಲ್ಲಿ ಮುಂಡರಗಿಯಲ್ಲಿ ಸ್ವಾತಂತ್ರ್ಯ ವಿಮೋಚನಾ ಹೋರಾಟಗಾರರ ಒಂದು ಶಿಬಿರವನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ 11 ಉಪ ಶಿಬಿರಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರಿಗೆ ನೆನಪಾದದ್ದು ಅಂತಂದ್ರೆ ಶಿವಮೂರ್ತಿ ಸ್ವಾಮಿಗಳು. ಈ ಶಿವಮೂರ್ತಿ ಸ್ವಾಮಿಗಳವರನ್ನ ಮುಂಡರಗಿ ಶಿಬಿರ ಯೋಧರ ಒಬ್ಬ ಶಿಬಿರಾಧಿಪತಿಯಾಗಿ ಅವರು ನೇಮಕ ಮಾಡ್ತಾರೆ. ಈ ಶಿಬಿರದಲ್ಲಿ ಏನಂತಂದ್ರೆ 150 ಶಿಬಿರ ಯೋಧರು ಇರ್ತಾರೆ. ಈ ಶಿಬಿರ ಯೋಧರಿಗೆ ತರಬೇತಿ ಕೊಡ್ಲಿಕ್ಕೆ ಯಾರು ಅಂತ ಅಂತೀರಾ, ಭಾರತದ ಅಪರೂಪದ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಅವರು ಸ್ಥಾಪಿಸಿದಂತ ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರಲ್ಲಿ ಸೈನಿಕ ತರಬೇತಿ ಕೊಡ್ತಿದ್ದಂತ ಕ್ಯಾಪ್ಟನ್ ಜಗತ್ ಸಿಂಗ್ ಮತ್ತು ಕ್ಯಾಪ್ಟನ್ ರಾಮಚಂದ್ರ ಸಿಂಗ್ ಇವರು ಏನಂತಂತಂದ್ರೆ ಈ 150 ಶಿಬಿರ ಯೋಧರಿಗೆ ತರಬೇತಿಗಾಗಿ ಏನಪ್ಪಾ ಅಂತಂದ್ರೆ ಅವರು ನೇಮಕಗೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಶಿವಮೂರ್ತಿ ಸ್ವಾಮಿಗಳವರು ಹೈದರಾಬಾದ್ ನಿಜಾಮರವರಿಗೆ ಒಂದು ಸಿಂಹ ಸ್ವಪ್ನವಾಗಿ ಅವರು ಕಂಡು ಬರ್ತಾರೆ. ಆ ಕಾರಣಕ್ಕಾಗಿ ಸಂಪೂರ್ಣವಾಗಿ ವಿಚಲಿತಗೊಂಡಂತ ಹೈದರಾಬಾದ್ ನಿಜಾಮರವರು ಶಿವಮೂರ್ತಿ ಸ್ವಾಮಿ ಅವರನ್ನ ಜೀವಂತವಾಗಿ ತಂದವರಿಗೆ 20,000 ಏನಂತಂತಂದ್ರೆ ಚಿನ್ನದ ನಾಣ್ಯಗಳನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಒಂದು ವೇಳೆ ಅವರನ್ನ ಮೃತದೇಹ ಸ್ಥಿತಿಯಲ್ಲಿ ತಂದ್ರೆ 10,000 ಚಿನ್ನದ ನಾಣ್ಯಗಳನ್ನು ಕೊಡ್ತೀನಿ ಅಂತಂದ್ರೆ ಬೆರ್ಸಾಸ್ತಾರೆ. ಈ ಒಟ್ಟಾರೆ ಒಂದು ಮಾತು ಏನಂತಂದ್ರೆ ಸ್ವಾತಂತ್ರ್ಯ ವಿಮೋಚನಾ ಹೋರಾಟದಲ್ಲಿ ಶಿವಮೂರ್ತಿ ಸ್ವಾಮಿಗಳವರ ಒಂದು ಪಾತ್ರ ಅದ್ಭುತವಾದದ್ದು, ಅವರ ಕೊಡುಗೆ ಅಗಾಧವಾದದ್ದು ಅಂತಕ್ಕಂಥ ಮಾತು. ಮುಂದೆ ಸ್ವಾತಂತ್ರ್ಯ ನಂತರದಲ್ಲಿ ಶಿವಮೂರ್ತಿ ಸ್ವಾಮಿಗಳು 1947ರಲ್ಲಿ ಶ್ರೀ ರಮಾನಂದ ತೀರ್ಥರವರ ಅಧ್ಯಕ್ಷತೆಯ ಹೈದರಾಬಾದ್ ಸ್ಟೇಟ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಏನಿದ್ರಲ್ಲ ಆ ಅವಧಿಯಲ್ಲಿ ಇವರು ಏನಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಇವರ ಒಂದು ಕ್ರಿಯಾಶೀಲತೆ, ಕರ್ತೃತ್ವ ಶಕ್ತಿ ಮತ್ತು ಅರ್ಪಣಾ ಭಾವವನ್ನು ಕಂಡಂತ ರಮಾನಂದ ತೀರ್ಥರವರು ಇವರನ್ನ ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂತಂತಂದ್ರೆ 1952ರ ಸಂದರ್ಭ. ಆಗ ದೇಶವ್ಯಾಪಿ ಪ್ರಥಮ ಸ್ವತಂತ್ರ ಭಾರತದ ಪ್ರಥಮ ಚುನಾವಣೆಗಳು ನಡೀತಾವು. ಅಂತಹ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ದಂತ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಶಿವಮೂರ್ತಿ ಸ್ವಾಮಿಗಳು ಜಿಲ್ಲೆಯಾದ್ಯಂತ ಅವಿರತವಾಗಿ ಏನಂತ ಪ್ರವಾಸ ಕೈಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭದ್ರವಾದಂತ ಒಂದು ಅಡಿಪಾಯವನ್ನ ಹಾಕ್ತಾರೆ. ಆದ್ರೆ ಮುಂದೆ ಪರಿಣಾಮ ಏನಾಗ್ತೈತಿ, ಪರಿಸ್ಥಿತಿ ಏನಾಗ್ತದೆ ಅಂತಂದ್ರೆ ಶಿವಮೂರ್ತಿ ಸ್ವಾಮಿಗಳವರಿಗೆ ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಿಂದ ಏನಂತಂದ್ರೆ ಸಂಸತ್ ಸ್ಥಾನಕ್ಕೆ ಏನಂತಂದ್ರೆ ಸದಸ್ಯತ್ವಕ್ಕೆ ಚುನಾವಣೆಗೆ ಟಿಕೆಟ್ ನಿರಾಕರಿಸಲ್ಪಡುತ್ತದೆ. ಆಗ ಶಿವಮೂರ್ತಿ ಸ್ವಾಮಿಗಳು ಸ್ವತಂತ್ರ ಅಭ್ಯರ್ಥಿಯಾಗಿ ಏನಂತಂದ್ರೆ ಅವರು ಹೋರಾಟವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ಅನುಯಾಯಿಗಳನ್ನ ಕೊಪ್ಪಳ, ಮಾನ್ವಿ, ಸಿನ್ನೂರು, ದೇವದುರ್ಗ, ಹೀಗೆ ಯಲಬುರ್ಗಾ ಹೀಗೆಲ್ಲ ತಾಲೂಕುಗಳಿಗೆ ಏನಂತಂದ್ರ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ನಿಲ್ಲಿಸ್ತಾರೆ. ಅಂತ ಸಂದರ್ಭದಲ್ಲಿ ರಾಯಚೂರಿಗೆ ಏನಂತಂದ್ರೆ ದೆಹಲಿಯಿಂದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು
ಕಾಂಗ್ರೆಸ್ ಪರ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಂತಂದ್ರೆ ಮತ್ತೆ ಅಭ್ಯರ್ಥಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಹೋಗ್ತಾರೆ. ಆದ್ರ ಪರಿಣಾಮ ಏನಾಗ್ತದೆ ಅಂತಂದ್ರೆ, ಚುನಾವಣೆ ತರುವಾಯದಲ್ಲಿ ಶಿವಮೂರ್ತಿ ಸ್ವಾಮಿಗಳವರು ತಮ್ಮ ಎದುರಾಳಿಗಿಂತಲೂ 44,000 ಮತಗಳಿಂದ ಏನಂತಂದ್ರ ಆರಿಸಿ ಬರ್ತಾರೆ. ಅಷ್ಟೇ ಅಲ್ಲ, ಇಡೀ ಅವರ ಎಲ್ಲ ತಾಲೂಕಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರ ಆರಿಸಿ ಬರ್ತಾರೆ. ಇದನ್ನು ಪ್ರಸ್ತಾಪಿಸಲಿಕ್ಕೆ ಕಾರಣ ಏನಂತಂದ್ರ, ಭಾರತದ ಇತಿಹಾಸದಲ್ಲಿಯೇ ಒಂದು ಅಪರೂಪದ ಐತಿಹಾಸಿಕ ದಾಖಲೆಯನ್ನ ಶಿವಮೂರ್ತಿ ಸ್ವಾಮಿಗಳವರು ಸ್ಥಾಪನೆ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು 1952ನೇ ಸಂದರ್ಭದ ಈ ಭಾರತ ದೇಶದ ಸ್ವತಂತ್ರ ಭಾರತದ ಪ್ರಪ್ರಥಮ ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷರು ಅವರು ಉದ್ಘಾಟನಾ ಭಾಷಣವನ್ನ ಸಂಸತ್ತಿನಲ್ಲಿ ಮಾಡ್ತಾರೆ. ಆದರೆ ಅವರ ಭಾಷಣದಲ್ಲಿ ಭಾಷಾವಾರು ಪ್ರಾಂತ ರಚನೆಯ ಒಂದು ಉಸಾಬರಿಯನ್ನು ಇರುವುದಿಲ್ಲ. ಇದನ್ನು ಕೇಳಿದಂತ ಸಂಸತ್ ಪಟು ಶಿವಮೂರ್ತಿ ಸ್ವಾಮಿಗಳವರು ಅವರಿಗೆ ಕೊಟ್ಟಂತ ವಂದನಾರ್ಪಣೆಯ 15 ನಿಮಿಷದ ಭಾಷಣದಲ್ಲಿ ಈ ಭಾಷಾವಾರು ಪ್ರಾಂತ ರಚನೆ ಯಾಕೆ ಅನ್ನೋದನ್ನ ಸಮರ್ಥಿಸಿ ಅವ್ರು 45 ನಿಮಿಷಗಳವರೆಗೆ ಏನಂತಂದ್ರೆ ಅಸ್ಖಲಿತವಾಗಿ ಹಿಂದಿಯಲ್ಲಿ ಭಾಷಣ ಮಾಡುವುದರ ಮೂಲಕವಾಗಿ ಏನಂತಂದ್ರೆ ಸಂಪೂರ್ಣವಾಗಿ ಸಂಸತ್ ಸದಸ್ಯರನ್ನ ಈ ಭಾಷಾವಾರು ಪ್ರಾಂತ ರಚನೆಯ ಪರವಾಗಿ ಏನಂತಂದ್ರೆ ಅವರ ಮನಗಳನ್ನ ಒಲಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಮದನ್ ಮೋಹನ್ ಮಾಲ್ವೀಯ ಅವರು, ಮಹಾವೀರ್ ತ್ಯಾಗಿ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತವರು ಇಂಥವ್ರು ಏನಂತಂದ್ರೆ ಇವರ ವಿಚಾರಗಳಿಂದ ಪ್ರಭಾವಿತರಾಗಿ ಇವರಿಗೆ ಪರವಾದ ವಿಚಾರಗಳನ್ನ ಅವರು ಹೊಂತಾರೆ ಅನ್ನೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಶಿವಮೂರ್ತಿ ಸ್ವಾಮಿಗಳವರಿಗೆ ಸಂಸತ್ತು ಅಂತಂದ್ರೆ ಪ್ರಜಾಪ್ರಭುತ್ವದ ದೇವಾಲಯ. ಅದು ಭಾರತದ ಭಾಗ್ಯ ವಿಧಾತರ ಬದುಕನ್ನ ಸುಂದರಗೊಳಿಸುವಂತಹ, ಅವರ ಬದುಕನ್ನ ಏನಂತಂದ್ರೆ ಉತ್ತಮ ಸ್ಥಿತಿಗೆ ತರುವಂತಹ ಒಂದು ವೇದಿಕೆ ಅಂತಕ್ಕಂಥ, ಪ್ರಜಾಪ್ರಭುತ್ವದ ದೇವಾಲಯ ಅಂತಕ್ಕಂಥ ಭಾವನೆ ಇತ್ತು. ಆ ಕಾರಣಕ್ಕಾಗಿ ಅವರು ಈ ಸಂಸತ್ ವೇದಿಕೆಯಲ್ಲಿ ಏನಂತಂದ್ರೆ ಭಾರತ ದೇಶದ ಸಮಸ್ಯೆಗಳನ್ನ, ರೈತರ ಬವಣೆಗಳನ್ನ 1952ನೇ ಇಸ್ವಿಯ ಸ್ವತಂತ್ರ ಭಾರತದ ಪ್ರಪ್ರಥಮ ಸಂಸತ್ ಅಧಿವೇಶನದಲ್ಲಿ ಅಂದಿನ ರಾಷ್ಟ್ರಾಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನಾ ಭಾಷಣ ಮಾಡಿದರು. ಆದರೆ ಆ ಉದ್ಘಾಟನಾ ಭಾಷಣದಲ್ಲಿ ಈ ಭಾಷಾವಾರು ಪ್ರಾಂತ ರಚನೆಯನ್ನು ಕುರಿತು ಯಾವ ಉಸಾಬರಿಯೂ ಇರಲಿಲ್ಲ. ಇದರ ಒಂದು ತೀವ್ರ ಕೊರತೆಯನ್ನು ಕಂಡುಕೊಂಡಂತಹ ಶಿವಮೂರ್ತಿ ಸ್ವಾಮಿಗಳವರು ಅವರಿಗೆ ಕೊಟ್ಟಂತ ವಂದನಾರ್ಪಣಾ ಭಾಷಣದ 15 ನಿಮಿಷಗಳ ಅವಧಿಯಲ್ಲಿ ಶಿವಮೂರ್ತಿ ಸ್ವಾಮಿಗಳವರು ಈ ಭಾಷಾವಾರು ಪ್ರಾಂತ ರಚನೆಯ ತೀವ್ರ ಅವಶ್ಯಕತೆಯನ್ನ ಸಂಪೂರ್ಣವಾಗಿ ಸಂಸತ್ತಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ 45 ನಿಮಿಷಗಳವರೆಗೆ ಅಸ್ಖಲಿತವಾಗಿ ನಿರರ್ಗಳವಾಗಿ ಮಾತನಾಡುವುದರ ಮೂಲಕವಾಗಿ ಇಡೀ ಸಂಸತ್ತಿನ ಸದಸ್ಯರ ಮನಸ್ಸನ್ನೇ ಏನಪ್ಪಾ ಅಂದ್ರೆ ಪರಿವರ್ತಿಸುವುದರ ಮೂಲಕವಾಗಿ ಭಾಷಾವಾರು ಪ್ರಾಂತದ ರಚನೆಯ ಅಗತ್ಯತೆಯನ್ನು ಅವರಲ್ಲಿ ಬಿಂಬಿಸಿದರು. ಇಂಥ ಒಂದು ಅವರ ಭಾಷಣದಿಂದಾಗಿ ಆ ಸಂದರ್ಭದಲ್ಲಿ ಪ್ರಸ್ತುತರಾಗಿದ್ದಂತಹ ಮತ್ತು ಖ್ಯಾತ ಸಂಸತ್ ಪಟುಗಳಾಗಿದ್ದಂತಹ ಮದನ್ ಮೋಹನ್ ಮಾಲ್ವೀಯ ಅವರು, ಮಹಾವೀರ್ ತ್ಯಾಗಿ ಅವರು, ಫಿರೋಜ್ ಶಾ ಗಾಂಧಿ ಅವರು, ಇವರೆಲ್ಲ ಏನು ಅಂತಂತಂದ್ರೆ ತೀವ್ರವಾಗಿ ಶಿವಮೂರ್ತಿ ಸ್ವಾಮಿಗಳವರ ಒಂದು ವಿಚಾರಗಳಿಂದ ಪ್ರಭಾವಿತರಾದರು, ಪ್ರೇರಿತರಾದರು ಅನ್ನೋದು ಬಹಳ ನಮಗೆ ಮುಖ್ಯ ಅನಿಸ್ತದೆ. ಹೀಗೆ ಶಿವಮೂರ್ತಿ ಸ್ವಾಮಿಗಳವರು ತಮ್ಮ ವಿಚಾರಗಳನ್ನ ಸ್ಪಷ್ಟವಾದ ರೀತಿಯಲ್ಲಿ ಮತ್ತು ಮನವರಿಕೆಗೊಳ್ಳುವ ರೀತಿಯಲ್ಲಿ ತರ್ಕಬದ್ಧವಾಗಿ ಮಂಡಿಸುವ ರೀತಿ ಸಂಸತ್ ಪಟುಗಳ ಅಲ್ಲಿ ಅವರ ಬಗ್ಗೆ ಅಪಾರ ಗೌರವ ಮತ್ತು ಅಭಿಮಾನವನ್ನು ಬೆಳೆಸ್ತು ಅಂತಕ್ಕಂಥ ಒಂದು ಅಳವಂಡಿ ಅಂತ ಹಳ್ಳಿಯಲ್ಲಿ ಬೆಳೆದಂತಹ ಒಬ್ಬ ರಾಷ್ಟ್ರ ನಾಯಕ ದೆಹಲಿಯ ಸಂಸತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಳವಂಡಿಯ ಘನತೆಯನ್ನು ಎತ್ತರಿಸಿದಂತ ಹಿರಿಮೆ ಶಿವಮೂರ್ತಿ ಸ್ವಾಮಿಗಳವರು. ಶಿವಮೂರ್ತಿ ಸ್ವಾಮಿಗಳವರು ಸಂಸತ್ತನ್ನ ಯಾವ ರೀತಿ ಪರಿಗಣಿಸಿದ್ರು ಅಂತಂದ್ರೆ ಅದು ಪ್ರಜಾಪ್ರಭುತ್ವದ ದೇವಾಲಯ. ಅಖಂಡ ಭಾರತದ ಅವಕಾಶ ವಂಚಿತ ಜನತೆಯ ಬದುಕಿನ ಘನತೆಯನ್ನು ಅವರಿಗೆ ಮತ್ತೆ ಮರಳಿ ವಾಪಸ್ ಕೊಡುವುದರ ಮೂಲಕವಾಗಿ ಅವರಿಗೆ ಒಂದು ಸ್ವತಂತ್ರವಾದಂತಹ ಬದುಕನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಅದನ್ನು ಸಾಧಿಸುವಂತ ಒಂದು ವೇದಿಕೆ ಅನ್ನುವಂತ ಒಂದು ಪವಿತ್ರ ಭಾವನೆ ಅವರಿಗಿತ್ತು. ಆ ಕಾರಣಕ್ಕಾಗಿನೇ ಅವರು ತಮ್ಮ
ಎರಡೂ ಅವಧಿಗಳಲ್ಲಿ ಸಂಸತ್ ಸದಸ್ಯತ್ವದ ಎರಡು ಅವಧಿಗಳಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂತಂದ್ರೆ ಭಾರತ ದೇಶದ ಸಮಸ್ಯೆಗಳನ್ನ, ರೈತರ ಸಂಕಷ್ಟಗಳನ್ನ, ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಮಹತ್ವವನ್ನ ಮತ್ತು ಅದರ ಜೊತೆಗೆ ಏನು ಅಂತಂತಂದ್ರೆ ಪೂರ್ವ ಭಾರತದ ಬುಡಕಟ್ಟು ಜನಾಂಗದ ನೋವುಗಳನ್ನ, ಒಟ್ಟಾರೆ ಏನಂತಂತಂದ್ರೆ ಸಂತಸದ ಬದುಕಿಗೆ ದಾರಿ ಆಗ್ತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ವಿಚಾರಗಳನ್ನ ಆಯಾ ಕ್ಷೇತ್ರಗಳಲ್ಲಿ ಅವ್ರು ಏನಪ್ಪ ಅಂತಂದ್ರೆ ಸಂಬಂಧಿಸಿದ ಮಂಡಿಸ್ತಿದ್ರು ಅನ್ನೋದು ನಮಗೆ ಬಹಳ ಮುಖ್ಯ ಅನಿಸ್ತದೆ. ಆ ತರುವಾಯದಲ್ಲಿ ಶಿವಮೂರ್ತಿ ಸ್ವಾಮಿಗಳವರಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಹಳ ಮುಖ್ಯವಾದದ್ದು ಅಂತಂದ್ರೆ ಶಿವಮೂರ್ತಿ ಸ್ವಾಮಿಗಳವರು ವಿಚಾರಗಳನ್ನು ವಿರೋಧಿಸುತ್ತಿದ್ದರೆ ಹೊರತು ಅವರು ಎಂದೂ ವ್ಯಕ್ತಿಯನ್ನು ವಿರೋಧಿಸ್ತಿರ್ಲಿಲ್ಲ. ಈ ಕಾರಣಕ್ಕಾಗಿಯೇ ಅವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಆಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅವರು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು, ರಾಧಾಕೃಷ್ಣನ್ ರವರು, ಜ್ಞಾನಿ ಜೇಲ್ ಸಿಂಗ್ ರವರು ಶಿವಮೂರ್ತಿ ಸ್ವಾಮಿಗಳ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವ ಭಾವನೆಯನ್ನ ಹೊಂದಿದ್ರು ಅನ್ನೋದು ಇಲ್ಲಿ ಮುಖ್ಯವಾಗ್ತದೆ. ಶಿವಮೂರ್ತಿ ಸ್ವಾಮಿಗಳು ಯಾವ ರೀತಿಯಲ್ಲಿ ಒಂದು ಒಳ್ಳೆ ಸಂಸತ್ಪಟುವಾಗಿದ್ದರು, ಅಷ್ಟೇ ಅವರು ಮತ್ತೊಂದು ಆಯಾಮಕ್ಕೆ ತಮ್ಮನ್ನು ಒಡ್ಡಿಕೊಂಡಿದ್ದು ಅಂತಂತಂದ್ರೆ ಕರ್ನಾಟಕದ ಏಕೀಕರಣ. ಕರ್ನಾಟಕದ ಏಕೀಕರಣವನ್ನು ಕುರಿತಂತೆ ಅವರು ಸಂಸತ್ತಿನಲ್ಲಿ ಬಹಳ ಬಲವಾಗಿ ಪ್ರತಿಪಾದಿಸ್ತಿದ್ರು ಅಂತಕ್ಕಂಥದ್ದು. ಭಾರತ ದೇಶದ ಪ್ರಪ್ರಥಮ ಸಂಸತ್ ಅಧಿವೇಶನದಲ್ಲಿ ಏನಂತಂದ್ರೆ ಕರ್ನಾಟಕದ ಏಕೀಕರಣದ ಮಹತ್ವವನ್ನು ಕೂಡ ಬಿಂಬಿಸುವಲ್ಲಿ ಅವರು ಯಶಸ್ವಿಯಾದರು. ಈತ ಅದರಗುಂಚಿ ಶಂಕರಗೌಡ್ರವರು ಕರ್ನಾಟಕದ ಏಕೀಕರಣದ ರಚನೆಗಾಗಿ ಆಮರಣಾಂತ ಉಪವಾಸ ಕುಳಿತದ್ದನ್ನ ಅವರು ಅಲ್ಲಿ ಸಂಸತ್ತಿನಲ್ಲಿ ಏನಂತಂದ್ರೆ ಜಾಹೀರು ಪಡಿಸುವುದರ ಮೂಲಕವಾಗಿ ಇದರ ತೀವ್ರತೆಯನ್ನು ಅವರು ಅಲ್ಲಿ ಮನಗಾಣಿಸಿದರು. ಅಷ್ಟೇ ಅಲ್ಲ, ಈ ಆಯೋಗಗಳು ಮತ್ತು ಈ ಬಳ್ಳಾರಿ ಮತ್ತು ಕರ್ನಾಟಕ ಏಕೀಕರಣಕ್ಕೆ ಕುರಿತಂತೆ ಏನು ತಪ್ಪು ಕಲ್ಪನೆಗಳನ್ನು ಕೊಡ್ತಿದ್ರು, ಆ ಎಲ್ಲ ತಪ್ಪು ಕಲ್ಪನೆಗಳನ್ನ ಶಿವಮೂರ್ತಿ ಸ್ವಾಮಿಗಳವರು ರಾಷ್ಟ್ರ ನಾಯಕರಲ್ಲಿ ಮತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತಂತ ನಾಯಕರುಗಳಲ್ಲಿ, ಮಂತ್ರಿಗಳಲ್ಲಿ ಅವರು ಬಿಂಬಿಸುವುದರ ಮೂಲಕವಾಗಿ ಕರ್ನಾಟಕ ಏಕೀಕರಣದ ಹೆದ್ದಾರಿಯನ್ನ ಸುಗಮಗೊಳಿಸಿದ್ರು ಅನ್ನೋದು ಬಹಳ ಮುಖ್ಯವಾದದ್ದು. ಅದರಲ್ಲಿ ವಿಶೇಷವಾಗಿ ಫಜಲ್ ಅಲಿ ಆಯೋಗ ಏನಂತಂದ್ರೆ ಏನ್ ಮಾಡ್ತು ಅಂತಂದ್ರೆ ಈ ಬಳ್ಳಾರಿ, ಹೊಸಪೇಟೆ, ಶಿರಗುಪ್ಪ ಅಷ್ಟೇ ಅಲ್ಲ, ಈ ತುಂಗಭದ್ರಾ ಅಣೆಕಟ್ಟನ್ನು ಸಹಿತವಾಗಿ ಏನಪ್ಪಾ ಅಂತಂದ್ರ ಆಂಧ್ರ ಪ್ರದೇಶಕ್ಕೆ ಅಂತಂದು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಶಿಫಾರಸು ಮಾಡಿದ್ರು. ಈ ಬಗ್ಗೆ ಏನಂತಂದ್ರೆ ತೀವ್ರವಾದ ಗಮನವನ್ನು ಸೆಳೆಯುವುದರ ಮೂಲಕವಾಗಿ ಮತ್ತೆ ಅವರು ಮರಳಿ ಈ 3 ತಾಲೂಕುಗಳು ಮತ್ತು ತುಂಗಭದ್ರಾ ಅಣೆಕಟ್ಟು ಕರ್ನಾಟಕಕ್ಕೆ ಸೇರುವಂತೆ ಯಶಸ್ವಿಗೊಳಿಸುವಲ್ಲಿ ಶಿವಮೂರ್ತಿ ಸ್ವಾಮಿಗಳವರದು ಬಹಳ ಮಹತ್ವದ ಪಾತ್ರ ಅನ್ನುವುದನ್ನ ಎಲ್ಲರೂ ಒಪ್ತಾರೆ. ಅದೇ ರೀತಿಯಲ್ಲಿ ಇನ್ನೂ ಅಷ್ಟೇ ಮಹತ್ವದ್ದು ಅಂತಂದ್ರ ಕೈತಪ್ಪಿ ಆಂಧ್ರದ ಪಾಲಾಗಲಿದ್ದಂತ ರಾಯಚೂರು ಜಿಲ್ಲೆಯ 13 ತಾಲೂಕುಗಳು ಮತ್ತು ರಾಜಲ್ ಬಂಡ ಬ್ಯಾರೇಜ್ ಅನ್ನ ಮತ್ತೆ ಮರಳಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ಮರಳಿ ಬರುವಂತೆ ಮಾಡುವಲ್ಲಿ ಶಿವಮೂರ್ತಿ ಸ್ವಾಮಿಗಳವರ ಒಂದು ಹೋರಾಟ, ನಿರ್ಣಾಯಕ ಹೋರಾಟ ಅನ್ನೋದು ಒಂದು ಐತಿಹಾಸಿಕವಾದ ಸತ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇನ್ನ ಶಿವಮೂರ್ತಿ ಸ್ವಾಮಿಗಳವರು ಕೇವಲ ಇಷ್ಟಕ್ಕೆ ಅಲ್ಲ, ಅದರ ಜೊತೆಗೆ ಅವ್ರು ಏನಂತಂದ್ರೆ ಅವರು ಕಾಂಗ್ರೆಸ್ ಅನ್ನು ಬಿಟ್ಟಿದ್ರೆ ಹೊರತು ಗಾಂಧೀಜಿಯವರನ್ನು ಬಿಟ್ಟಿರ್ಲಿಲ್ಲ ಅನ್ನೋದು ಬಹಳ ಮುಖ್ಯವಾದ ಮಾತು. ಗಾಂಧೀಜಿಯವರ ವಿಚಾರಧಾರೆಗೆ ಅನುಗುಣವಾಗಿಯೇ ಅವರು 1956ನೇ ಇಸ್ವಿಯಲ್ಲಿ ಲೋಕಸೇವಕ ಸಂಘವನ್ನು ಅವರು ಕಟ್ಟಿದರು. ಆ ತರುವಾಯದಲ್ಲಿ ಮತ್ತೊಂದು ಮಹತ್ವದ್ದು ಅಂತಂದ್ರೆ ಅವರು ಎಷ್ಟೊಂದು ಅತ್ಯಾಧುನಿಕ ವಿಚಾರಗಳನ್ನು ಹೊಂದಿದ್ರು ಅಂತಂದ್ರೆ ಈ ಪ್ರಜಾಪ್ರಭುತ್ವದ ಯಶಸ್ವಿ ಪ್ರಜಾಪ್ರಭುತ್ವದ ಭದ್ರ ಅಡಿಗಲ್ಲು ಅಂತಂದ್ರೇನೆ ಜಾಗೃತ ಮತದಾರ, ಜಾಗೃತ ಪೌರ ಅಂತಕ್ಕಂಥದ್ದು. ಜವಾಬ್ದಾರಿಯುತ ಪೌರ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ದಾರ್ ಹುಕುಂ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಖಿಲ ಭಾರತ ಮತದಾತ ಪರಿಷತ್ತನ್ನ 1962ನೇ ಇಸ್ವಿಯಲ್ಲಿ ಅಂತಂದ್ರೆ ಅವ್ರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ತೀವಿ. ಇಲ್ಲಿ ಈ ಅಖಿಲ ಭಾರತ ಮತದಾರ ಪರಿಷತ್ತಿನ ಒಂದು ಅಂಶ ಏನೈತಿ ಅಂತಂದ್ರ ಯಾವ ಸಂಸತ್ ಸದಸ್ಯ, ಯಾವ ಶಾಸನಸಭಾ ಸದಸ್ಯ ತನ್ನ ಕ್ಷೇತ್ರದ ಜನತೆಗೆ ನ್ಯಾಯ ಒದಗಿಸುವಲ್ಲಿ ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಫಲ ಆಗ್ತಾನೆ, ಆತನನ್ನ ಮರಳಿ ಕರೆಸಿಕೊಳ್ಳತಕ್ಕಂಥ ಒಂದು ಹಕ್ಕು, ರೈಟ್ ಟು ರೀಕಾಲ್ ಅಂತಕ್ಕಂಥ ಒಂದು ಹಕ್ಕನ್ನ ಅಖಿಲ ಭಾರತ ಮತದಾರ ಪರಿಷತ್ತಿನ ಒಂದು ಧ್ಯೇಯವನ್ನಾಗಿ ಇಟ್ಕೊಂಡಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಮುಖ್ಯವಾಗಿ ಕಾಣ್ತೇವೆ. ಇನ್ನು ಇವತ್ತಿಗೂ ನಮ್ಗೆ ಗೊತ್ತಿದೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನಂತಂದ್ರೆ ಅಕ್ಷರ ವಂಚಿತ, ಅಕ್ಷರ ಬರ, ಅನ್ನ ಬರದ ನಾಡು ಬೀಡು ಅಂತಕ್ಕಂಥದ್ದು. ಇನ್ನು 70 ವರ್ಷಗಳ ಹಿಂದೆ ಈ ಒಂದು ಅಕ್ಷರದ ಮಹತ್ವವನ್ನ, ಶಿಕ್ಷಣದ ಮಹತ್ವವನ್ನ ಮನಗಂಡಂತ ಒಬ್ಬ ದೂರಗಾಮಿ ನಾಯಕ ಯಾರು ಅಂತಂತಂದ್ರೆ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು.
1955ನೇ ಇಸ್ವಿಯ ಸಂದರ್ಭದಲ್ಲಿ ಅಳವಂಡಿಯಲ್ಲಿ ಒಂದೇ ಒಂದು ಕೇವಲ 4ನೇ ತರಗತಿಯವರೆಗೆ ಇರ್ತಕ್ಕಂಥ ಒಂದು ಶಾಲೆ, ಪ್ರಾಥಮಿಕ ಶಾಲೆ ಇತ್ತು. ಆ 4ನೇ ತರಗತಿ ಮುಗಿಸಿದ ತರುವಾಯದಲ್ಲಿ ವಿದ್ಯಾರ್ಥಿ ಅಲ್ಲಿಯ ಮಕ್ಕಳುಗಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ದೂರದ ಕೊಪ್ಪಳಕ್ಕೆ ಹೋಗ್ಬೇಕಾಗ್ತಿತ್ತು, ಮುಂಡ್ರಿಗೆ ಹೋಗ್ಬೇಕಾಗ್ತಿತ್ತು, ಸಾರಿಗೆ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಕಡು ಬಡತನದ ಒಂದು ಗ್ರಾಮಗಳು. ಇಂಥ ಒಂದು ಸನ್ನಿವೇಶದಲ್ಲಿ ಶಿಕ್ಷಣ ಮಾತ್ರ ಏನಪ್ಪಾ ಅಂತಂದ್ರೆ ಪ್ರಗತಿ ಎಲ್ಲ ಹೆಬ್ಬಾಗಿಲುಗಳನ್ನು ತೆರೆಯುವಂತ ಒಂದು ಒಳ್ಳೆ ಬೃಹತ್ ಮಾಧ್ಯಮ ಅಂತ ಅನ್ನುವಂಥ ಅಚಲ ವಿಶ್ವಾಸದಿಂದ 1955ರಲ್ಲಿ ಶಿವಮೂರ್ತಿ ಸ್ವಾಮಿಗಳವರು ಕರ್ನಾಟಕ ವಿದ್ಯಾಲಯ ಅಂತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಆ ತರುವಾಯದಲ್ಲಿ ಏನಂತಂದ್ರೆ ಕರ್ನಾಟಕ ವಿದ್ಯಾವರ್ಧಕ ಸಮಿತಿ ಅಂತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳ ಒಂದು ಸಮೂಹ ಗುಚ್ಛವನ್ನೇ ಏನಪ್ಪಾ ಅಂದ್ರೆ ಅವ್ರ ನಾಡಿಗೆ ಅರ್ಪಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಬಹಳ ಮಹತ್ವದ ಇಲ್ಲಿ ಗಮನಿಸಬೇಕಾದದ್ದು ಅಂತಂತಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಗಳ ಮೂಲಕವಾಗಿ ಅನೇಕ ಏನಂತಂದ್ರೆ ಮಕ್ಕಳುಗಳು ತಮ್ಮ ಬದುಕಿನ ಉದ್ಧಾರವನ್ನು ಕಂಡಿದ್ದಾರೆ, ಭವಿಷ್ಯನ ಉಜ್ವಲಗೊಳಿಸಿಕೊಂಡಿದ್ದಾರೆ. ಇವತ್ತು ಅಳವಂಡಿ ಗ್ರಾಮದಲ್ಲಿ ನಾವು ಹೋದ್ವಿ ಅಂತಂದ್ರೆ ಮನೆಯಲ್ಲಿನೂ ಒಬ್ಬ ಶಿಕ್ಷಕ, ಒಬ್ಬರಿಗಿಂತ ಹೆಚ್ಚು ನೌಕರರು, ಎಷ್ಟೋ ಮನೆಯಲ್ಲಿ ಏನಂತಂದ್ರೆ 2ಕ್ಕಿಂತ ಹೆಚ್ಚು ನೌಕರರು ರಾಜ್ಯ, ದೇಶ, ವಿದೇಶಗಳಲ್ಲಿ ಏನಂತಂದ್ರೆ ಒಳ್ಳೆ ಮಹತ್ವದ ಕೊಡುಗೆಯನ್ನ ತಮ್ಮ ಸಮರ್ಥ ಸೇವೆಯ ಮೂಲಕ, ಪ್ರತಿಭೆ ಮೂಲಕ ಸಲ್ಲಿಸುತ್ತಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಳವಂಡಿ ಅಂದ್ರೇನೆ ಶಿಕ್ಷಕರ ಗ್ರಾಮ ಅನ್ನುವಷ್ಟರ ಮಟ್ಟಿಗೆ ಏನಪ್ಪಾ ಜನಜನಿತವಾದ ಒಂದು ಮಾತಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಅಂತಂದ್ರೆ ಈ 55ನೇ ಇಸ್ವಿಯಲ್ಲಿ ಕರ್ನಾಟಕ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಏನು ಶಿವಮೂರ್ತಿ ಸ್ವಾಮಿ ಸ್ಥಾಪಿಸಿದಾರ, ಈ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ಆತ ಅತ್ಯಂತ ಕಡುಬಡತನದಿಂದ ಮತ್ತು ಹಿಂದುಳಿದ ಮನೆತನದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ತನ್ನ ಬಿಡುವಿನ ವೇಳೆಯಲ್ಲಿ ಹೊಲ ಮನೆಗಳಲ್ಲಿ ಕೆಲಸ ಮಾಡಿ ಆಮೇಲೆ ಮತ್ತೆ ಶಾಲೆಗೆ ಹೋಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಹಂತ ಹಂತವಾಗಿ ಅಲ್ಲಿ ಶಿಕ್ಷಣ ಪಡೆಯುವುದರ ಮೂಲಕವಾಗಿ ಏನಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಹಿಂದಿ ವಿಭಾಗದ ಮುಖ್ಯಸ್ಥರಾಗಿ, ಆಮೇಲೆ ಕೇಂದ್ರೀಯ ಮೌಲಾನಾ ಆಜಾದ್ ಉರ್ದು ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಮುಖ್ಯಸ್ಥನಾಗಿ, ಆಮೇಲೆ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ, ಇವೆಲ್ಲವುಗಳಕ್ಕಿಂತ ಮಿಗಿಲಾಗಿ ಏನಂತಂದ್ರೆ 2020ರಲ್ಲಿ ರೂಪುಗೊಂಡಂತಹ ಡಾಕ್ಟರ್ ಕಸ್ತೂರಿ ರಂಗನ್ ರವರ ಅಧ್ಯಕ್ಷತೆಯಲ್ಲಿ ರೂಪುಗೊಂಡಂತಹ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಈ ಒಂದು ಸಮಿತಿಯಲ್ಲಿ ಏನಂತಂದ್ರೆ ಕ್ರಿಯಾಶೀಲ ಸದಸ್ಯರಾಗಿ ರಾಷ್ಟ್ರೀಯ ಶಿಕ್ಷಣದ ಒಂದು ರೂಪುರೇಷೆಯನ್ನು ತಯಾರಿಸುವಂತಹ ಒಂದು ಮಹತ್ವದ ಜವಾಬ್ದಾರಿ ನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿಯವರು. ಅವರು ಅಳವಂಡಿ ಅವರು ಈ ಕರ್ನಾಟಕ ವಿದ್ಯಾಲಯದ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥ ಮಾತನ್ನ ಇಲ್ಲಿ ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. 1965ನೇ ಇಸ್ವಿ ಸಂದರ್ಭ ತಮಗೆಲ್ಲ ಗೊತ್ತಿದೆ. ಭಾರತ ಪಾಕಿಸ್ತಾನ ಯುದ್ಧ ನಡೀತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಗ ಪ್ರಧಾನಿಯಾಗಿದ್ದರು. ಪರಿಣಾಮ ಏನಾಯ್ತು ಅಂತಂತಂದ್ರೆ ರಾಯಚೂರಿನಲ್ಲಿ ಕೆಲವೊಂದು ಕುಟುಂಬದವರನ್ನ ಆರೋಪಿಗಳನ್ನಾಗಿಸಿ ಬಂಧಿಸಲಾಗಿತ್ತು. ಅಂತ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿದ್ದಂತ ಶಿವಮೂರ್ತಿ ಸ್ವಾಮಿಗಳವರು ಅಲ್ಲಿ ಹೋದಾಗ ಅಲ್ಲಿಯ ಕುಟುಂಬಸ್ಥರು ಏನಂತಂದ್ರೆ ಮುಸಲ್ಮಾನ್ ಕುಟುಂಬಸ್ಥರವರು ಮತ್ತು ನಾಗರಿಕರೆಲ್ಲ ಏನ್ ಹೇಳಿದ್ರು ಅಂತಂದ್ರೆ ಇವರನ್ನೆಲ್ಲ ಒಂದು ಆಧಾರ ರಹಿತವಾದ ಒಂದು ಅಪರಾಧಗಳನ್ನ ಅವರ ಮೇಲೆ ಆರೋಪಿಸಿ ಬಂಧಿಸಲಾಗಿದೆ, ಇವರ ಬಿಡುಗಡೆಗಾಗಿ ಏನಂತಂದ್ರೆ ತಾವು ಪ್ರಯತ್ನಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಕುಟುಂಬದವರು ಮತ್ತು ನಾಗರಿಕರು ಶಿವಮೂರ್ತಿ ಸ್ವಾಮಿಗಳವರಲ್ಲಿ ತಮ್ಮ ನೋವನ್ನು ತೋಡಿಕೊಂಡಾಗ ಶಿವಮೂರ್ತಿ ಸ್ವಾಮಿಗಳವರು ಆಗ ಸಂಸತ್ ಸದಸ್ಯರಾಗಿದ್ರು. ಅವರು ನೇರ ದೆಹಲಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಸಂದರ್ಭದಲ್ಲಿ ತಾಷ್ಕೆಂಟ್ ಮಾತುಕತೆಗಾಗಿ ತಾಷ್ಕೆಂಟಿಗೆ ಹೋಗುವ ತೀವ್ರ ಒಂದು ಅವಸರದಲ್ಲಿ ಇರ್ತಾರೆ. ಅಂತ ಸಂದರ್ಭದಲ್ಲಿಯೂ ಕೂಡ ಶಿವಮೂರ್ತಿ ಸ್ವಾಮಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅವರನ್ನ ಭೇಟಿಯಾಗುವ ಸಂಬಂಧವಾಗಿ ಸಮಯಾವಕಾಶಕ್ಕಾಗಿ ಒಂದು ಚೀಟಿಯನ್ನು ಕಳಿಸ್ತಾರೆ. ಆ ಚೀಟಿಯನ್ನು ನೋಡಿದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಅವಸರದ ಸಂದರ್ಭದಲ್ಲಿಯೂ ಕೂಡ ಶಿವಮೂರ್ತಿ ಸ್ವಾಮಿಗಳವರಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲೇ ಪ್ರಧಾನಮಂತ್ರಿ ನಿವಾಸದ ಮುಂದಿನ ಅಂಗಣದ ಹುಲ್ಲುಗಾವಲದಲ್ಲಿ ಏನಂತಂದ್ರೆ ಭೇಟಿಗೆ ವ್ಯವಸ್ಥೆ ಮಾಡ್ತಾರೆ. ಆಗ ಶಿವಮೂರ್ತಿ ಸ್ವಾಮಿಗಳವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಆಧಾರ ರಹಿತವಾದಂತಹ ಆರೋಪದ ಮೇಲೆ ಇವರನ್ನ ಬಂಧಿಸಿದ್ದಾರೆ, ಇವರನ್ನ ಬಿಡುಗಡೆಗೆ ತಾವು ಶಿಫಾರಸು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರುಮಾತಿಲ್ಲದೆ ಅವರು ಒಂದು ಮಾತನ್ನು ಹೇಳ್ತಾರೆ.
ತಮಗೆ ಅವರು ಅವರ ಬಂಧನ ಏನೈತೆ ಅದು ಅಪರಾಧ ರಹಿತ ಅನ್ನೋದು ತಮಗೆ ಅನಿಸಿತ್ತು ಅಂತಂದ್ರೆ ಖಂಡಿತವಾಗಿಯೂ ನಂದು ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿ ಅದಕ್ಕೆ ಸಂಬಂಧಿತವಾಗಿ ಆ ಪತ್ರಗಳನ್ನ ಕಾಗದ ಪತ್ರವನ್ನ ತಯಾರು ಮಾಡಲಿಕ್ಕೆ ತಕ್ಷಣ ಏನಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳ್ತಾರೆ. ಕಾಗದ ಪತ್ರ ತಯಾರಾಗ್ತದೆ. ಕಾಗದ ಪತ್ರಕ್ಕೆ ಏನಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹಿ ಹಾಕ್ತಾರೆ. ಆ ತರುವಾಯದಲ್ಲಿ ಅವರು ತಾಷ್ಕೆಂಟ್ಗೆ ಹೋಗ್ತಾರೆ. ಆದರೆ ಮುಂದೆ ಇತಿಹಾಸದ ಪುಟಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ಗೆ ಹೋಗುವ ಮೊದಲು ಸಹಿ ಹಾಕಿದಂತ ಕೊನೆಯ ಪತ್ರವೇ ಇದಾಗುತ್ತದೆ ಅನ್ನೋದು ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ ಅಂತಕ್ಕಂಥದ್ದು ಬಹಳ ಖೇದಕರ ವಿಷಯ ಮತ್ತು ಅಷ್ಟೇ ಒಂದು ವಿಚಾರ ಅಂತಕ್ಕಂಥ. ಶಿವಮೂರ್ತಿ ಸ್ವಾಮಿಗಳವರು ರಾಷ್ಟ್ರ ಕಂಡಂತ ಅಪ್ರತಿಮ ದೇಶಭಕ್ತಿ ಹೊಂದಿದಂಥ ವ್ಯಕ್ತಿ. ಅವರು ಅಖಂಡ 8 ದಶಕಗಳ ಕಾಲ ಅವಕಾಶ ವಂಚಿತರ ಬದುಕಿಗಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತ ಒಂದು ದಿವ್ಯ ಚೇತನ ಅವರು. ಅವರು ಅಗರ್ಭ ಶ್ರೀಮಂತರಾಗಿದ್ರು, ಆದರೆ ಅದನ್ನ ಕಣ್ಣೆತ್ತಿ ನೋಡ್ಲಿಲ್ಲ. ವೈಭವದ ದಾರಿಯೇ ಅವರ ಬದುಕಿನುದ್ದಕ್ಕೂ ಚೆಲ್ಲಿತು, ಆದರೆ ಅವರ ದಾರಿಯಲ್ಲಿ ನಡೆಯಲಿಲ್ಲ. ಬದಲಾಗಿ ಅವರಿಗೆ ಕಂಡದ್ದು ಬಡವರ ನೊಂದವರ ಕಣ್ಣೀರು. ಅವರು ನಡೆದದ್ದು ಅವರ ಕಣ್ಣೀರು ಒರೆಸುವುದರ ಸಲುವಾಗಿ, ಅವರ ನೋವು ನಿವಾರಿಸುವುದರ ಸಲುವಾಗಿ ಒಂದು ಅವಿರತ ಹೋರಾಟದ ಹಾದಿಯಲ್ಲಿ ಅವರು ಮುನ್ನಡೆದರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಶಿವಮೂರ್ತಿ ಸ್ವಾಮಿಗಳವರು ನಮ್ಮ ಮಧ್ಯದ ಒಬ್ಬ ಅಪರೂಪದ ನಾಯಕರಾಗಿ ಅವರು ಕಾಣಿಸ್ತಾರೆ. ಅವರಿಗೆ ತಂದೆ ತಾಯಿಗಳ ಬಗ್ಗೆ ಅಪಾರವಾದ ಭಕ್ತಿ ಇತ್ತು. ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಅವರು ದೇಶ ಸಂಚಾರಿಗಳು. ಮತ್ತೆ ಅವರು ತಮ್ಮ ಮರಳಿ ಅಳವಂಡಿ ಗ್ರಾಮಕ್ಕೆ ಬಂದ್ರು ಅಂತಂತಂದ್ರೆ ಮೊದಲು ಅವರು ಏನಂತಂದ್ರೆ ತಂದೆ ತಾಯಿ ಪಾದ ನಮಿಸ್ತಿದ್ರು. ಆಮೇಲೆ ಮತ್ತೆ ಹೋಗುವಾಗ ಅವರ ತಾಯಿಯವರು ಏನಂತಂತಂದ್ರೆ ಹಾಲು ಮತ್ತು ಸಕ್ಕರೆ ಬೆರೆತ ಒಂದು ಕಪ್ಪನ್ನು ಕೊಟ್ರೆ ಅದನ್ನು ಕುಡಿದು ಆಮೇಲೆ ಅವರು ಹೋಗ್ತಿದ್ರು ಅಂತಕ್ಕಂಥ ಮಾತು. ಇನ್ನು ಅವರ ಧರ್ಮಪತ್ನಿ ವನಮಾಲಾ ದೇವಿಯವರು ಕೂಡ ಅಷ್ಟೇ ಸಹನಶೀಲರಾಗಿದ್ರು ಅಂತ ಹೇಳುವುದರ ಮೂಲಕವಾಗಿ ಶಿವಮೂರ್ತಿ ಸ್ವಾಮಿಗಳವರ ಒಂದು ಈ ಅಪೂರ್ವವಾದಂಥ ಸಾಧನೆ ಮತ್ತು ಹೋರಾಟವನ್ನ ಗಮನಿಸಿ ಗೌರವಿಸಿದಂತ ಕರ್ನಾಟಕ ಸರ್ಕಾರ ಅವರಿಗೆ ಏಕೀಕರಣ ಸುವರ್ಣ ಪುರಸ್ಕಾರವನ್ನ 2006ರ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೊಡುವುದರ ಮೂಲಕವಾಗಿ ಗೌರವಿಸಿತು ಅಂತ ಹೇಳಿ ಈ ಒಂದು ಅಪೂರ್ವವಾದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಳವಂಡಿ ಗ್ರಾಮದ ಅವಿರತ ಹೋರಾಟಗಾರ ಶಿವಮೂರ್ತಿ ಸ್ವಾಮಿಗಳವರು 2007ರ ಏಪ್ರಿಲ್ 5ರಂದು ಅವರು ಏನಂತಂದ್ರೆ ಶಿವಾಧೀನರಾದರು. ಅವರು ನಮ್ಮೆಲ್ಲರ ನೆನಪಿನ ಅಂಗಳದ ನಂದಾದೀಪ ಅಂತಂದು ಹೇಳುವುದರ ಮೂಲಕವಾಗಿ ತಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.